ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರ ಬಗ್ಗೆ ನಮಗೆ ಗೊತ್ತಾಗಬೇಕು ಅಂತಂದರೆ ನಾವು ಅಪ್ಪಣಾಚಾರ್ಯರು, ಯಾರು ರಾಘವೇಂದ್ರರ ಶಿಷ್ಯರೇನಿದ್ದಾರೆ ಅವರು ರಚಿಸಿರುವಂತಹ ರಾಘವೇಂದ್ರ ಸ್ತೋತ್ರ ಶ್ರೀ ಪೂರ್ಣಬೋಧ ಗುರುತೀರ್ಥ ಪಯೋಬ್ಧಿಪಾರ ಕಾಮಾರಿಮಾಕ್ಷ ವಿಷಮಾಕ್ಷ ಶಿರಸ್ಪೃಶಂತಿ ಪೂರ್ವೋತ್ತರಾಮಿತ ತರಂಗ ಚರತ್ಸು ಹಂಸ ದೇವಾಲಿ ಸೇವಿತ ಪರಾಂಘ್ರೆ ಪಯೋಜಲಗ್ನ ಅಂತ ಏನು ಒಂದು ರಾಯರ ಬಗ್ಗೆ ಅಥವಾ ಅವರು ನೋಡಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳೇನಿದ್ದಾರೆ ಅವರ ಬಗ್ಗೆ ಅವರು ಅದು ರಾಯರಿಗೆ ಅತ್ಯಂತ ಪ್ರಿಯವಾದ ಸ್ತೋತ್ರ ಅಂತ ಹೇಳ್ತಾರೆ. ಆ ರಾಯರ ಪ್ರಿಯವಾದ ಸ್ತೋತ್ರ ಏನಿದೆ ಅದನ್ನು ನಾವು ದಿನ ಪಠಣ ಮಾಡಬೇಕು ಮತ್ತು ಅದರ ಅರ್ಥಾನುಸಂಧಾನವನ್ನು ಮಾಡ್ಕೋಬೇಕು. ಯಾಕೆ ಅಂತಂದರೆ ರಾಯರ ಬಗ್ಗೆ ಅವರು ಹತ್ತಿರದಿಂದ ನೋಡಿರೋರು ಅಂದರೆ ಅಪ್ಪಣಾಚಾರ್ಯರು. ಅವರು ರಚಿಸಿರುವಂಥ ಸ್ತೋತ್ರನ ನಾವು ದಿನ ಪಠಣ ಮಾಡ್ತಾಯಿದ್ರೆ ರಾಯರ ಅನುಗ್ರಹ ನಮಗೆ ಆಗುತ್ತೆ. ಹಾಗೆ ಅದರಲ್ಲಿ ಹೇಳ್ತಾರೆ ಏನಂತ, ಯಾವಾಗ ನಾವು ಪ್ರತಿದಿನ ಪ್ರದಕ್ಷಿಣೆ ಬರ್ತೀವೋ, ರಾಯರ ವೃಂದಾವನಕ್ಕೆ ಪ್ರದಕ್ಷಿಣೆ ಬರ್ತೀವೋ ಆಗ ಸರ್ವಯಾತ್ರಾ ಫಲವಾಗ್ತೇ ಯಥಾಶಕ್ತಿ ಪ್ರದಕ್ಷಿಣಂ. ನಮಗೆ ಎಲ್ಲ ತೀರ್ಥದ ಅಂದರೆ ಯಾವ ತೀರ್ಥಯಾತ್ರೆ ಏನು ಮಾಡ್ತೀವಿ ಅದಕ್ಕೆ ಸಿಕ್ಕುವಂಥ ಫಲ ಯಾವುದ್ರಲ್ಲಿ ಬರುತ್ತೆ ಅಂತಂದರೆ ರಾಯರ ವೃಂದಾವನನ ಪ್ರದಕ್ಷಿಣೆ ಮಾಡೋದ್ರಿಂದ ಆ ಫಲ ಬರುತ್ತೆ. ಹಾಗೆಯೇ ರಾಯರ ತೀರ್ಥ ನಾವು ಸ್ವೀಕರಿಸ್ತಾ ಇದ್ದರೆ, ನಾವು ರಾಯರ ತೀರ್ಥ ಆಗಲಿ, ರಾಯರ ನೈವೇದ್ಯ, ಮಂತ್ರಾಕ್ಷತೆ ನಾವು ಯಾವಾಗ ಸೇವನೆ ಮಾಡ್ತೀವಿ ಆಗ ಯಾವುದೇ ರೋಗ ಇದ್ರೂ ತಸ್ಯ ಕುಷ್ಠಾದಿ ರೋಗಾಣಂ ನಿವೃತ್ತಿಸ್ತ್ವರಯಾ ಭವೇತ್ ಅಂತಂತಾರೆ. ಯಾವ ನಿವಾರಣೆ ಆಗದೇ ಇರುವಂತಹ ರೋಗಗಳಿದ್ದರೂ ಕೂಡ ನಮ್ಮಲ್ಲಿ ನಿವಾರಣೆ ಆಗ್ತವೆ. ಹಾಗೆಯೇ ಈ ಸ್ತೋತ್ರವನ್ನು ದಿನ ನಾವು ಪಠಣೆ ಮಾಡ್ತಾಯಿದ್ರೆ ನಮಗೆ ಏನೇನು ಕಷ್ಟಗಳಿದೆ ಅಥವಾ ಏನೇ ಒಂದು ನಮ್ಮ ಪೂರ್ವಜನ್ಮದ ಪಾಪ ಆಗಿರ್ಬೋದು ಅಥವಾ ನಮ್ಮ ಕರ್ಮಗಳಿಂದ ಏನು ಪಾಪ ಕರ್ಮಗಳನ್ನು ನಾವು ಮಾಡಿ ಪ್ರಾಯಶ್ಚಿತ್ತ ಆಗದೇ ಇದ್ದರೆ ಈ ಸ್ತೋತ್ರನ ದಿನ ಪಠಣ ಮಾಡ್ತಾ ಇದ್ದರೆ ಎಲ್ಲವನ್ನು ಕೂಡ ರಾಯರು ನಿವಾರಣೆ ಮಾಡ್ತಾರೆ. ಹೀಗೆ ನಾವು ಪ್ರತಿನಿತ್ಯ ಅನುಸಂಧಾನ ಮಾಡಬೇಕು. ರಾಯರ ಮಠಕ್ಕೆ ಹೋಗಬೇಕು, ರಾಯರ ವೃಂದಾವನಕ್ಕೆ ಪ್ರದಕ್ಷಿಣೆ ಬರಬೇಕು. ಇದನ್ನೆಲ್ಲ ಮಾಡ್ತಾ ಇದ್ದರೆ ನಮ್ಮಲ್ಲಿ ಸತ್ವಗುಣವನ್ನು ವೃದ್ಧಿ ಆಗುತ್ತೆ. ಹಾಗೆ ರಾಯರ ಕರುಣೆಯೂ ಸಹ ನಮ್ಮ ಮೇಲೆ ಆಗುತ್ತೆ. ಹೀಗೆ ಆ ಸ್ತೋತ್ರದಲ್ಲಿ ಇನ್ನೂ ಅದರ ಫಲಶ್ರುತಿ ನಾನು ಹೇಳಿದೆ ಅಷ್ಟೇ. ಹಾಗೆ ರಾಯರ ಗುಣಗಳು ಸಹ ಅದರಲ್ಲಿ ಕೊಟ್ಟಿದ್ದಾರೆ. ಅದಕ್ಕಾಗಿ ಆ ಸ್ತೋತ್ರವನ್ನು ಅವಶ್ಯವಾಗಿ ಎಲ್ಲರೂ ಪಠಣ ಮಾಡಬೇಕು.